ಬಾಯಾಗಿಟ್ಟರೆ ಬೆಣ್ಣೆ ಕರಗ್ದಂಗೆ ಕರಗ್ಬಿಡ್ತಾವ್ರಿ ಈ ಉಂಡೆ. ಹಂಗಾದ್ರೆ ಹೆಂಗೆ ಮಾಡೀನಂತ ಕೇಳ್ತೀರೇನ್ರಿ? ತಡ ಯಾಕ್ರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಿ ಬರ್ರಿ. ಒಂದಿಟ್ಟು ತುಪ್ಪ ಬಿಸಿ ಮಾಡಿ ಡ್ರೈ ಫ್ರೂಟ್ಸ್ಗಳಿಗೆಲ್ಲ ಹುರಿದು ತೆಗೆದು ಇಟ್ಬಿಡ್ತೀನಂತ್ರಿ. ಇದೇ ತುಪ್ಪದಾಗ ಒಂದು ಬಟ್ಟಲು ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ಮೀಡಿಯಮ್ ರವಾನು ತೊಗೋಬೋದ್ರಿ, ನಡೀತದ. ಒಂದು 5-6 ನಿಮಿಷ ತನ ಚಂದ ಕೆಂಪುಗಾಗತನ ಹುರಿದು ತೆಗೆದಿಡ್ತೀನಿ ರೀ. ಮತ್ತೊಂದು ಚಮಚ ತುಪ್ಪ ಹಾಕಿ ಒಂದು ಬಟ್ಟಲು ನೀರು ಹಾಕಲ್ದೇ ಮಾಡಿದ್ದು ಈ ಮಾವಿನ ಹಣ್ಣಿನ ರಸ ಹಾಕ್ಬಿಡ್ತೀನಂತ್ರಿ. ಹಾಗೆ ಅರ್ಧ ಬಟ್ಟಲು ಸಕ್ಕರೆ ಇಲ್ಲ ಬೆಲ್ಲ ಹಾಕಿ ಕಲಿಸ್ಕೊತಾ ಒಂದು 3-4 ನಿಮಿಷ ಕುದಿಸ್ಬೇಕ್ರಿ. ಈಗ ಇದ್ರಾಗ ಅರ್ಧ ಬಟ್ಟಲು ಹಾಲು ಹಾಕಿ ಕಲಿಸಿ ಸ್ವಲ್ಪ ಕುದಿಸ್ತೀನಂತ್ರಿ. ಒಂದು ಬಟ್ಟಲು ಹಸಿ ಕೊಬ್ಬರಿರ ಇಲ್ಲ ಅಂತಂದ್ರೆ ಒಣ ಕೊಬ್ಬರಿರ ತುರಿದು ಹಾಕ್ಬಿಡ್ಬೇಕ್ರಿ, ಮಸ್ತ್ ಟೇಸ್ಟ್ ಬರ್ತದ. ಈಗ ಇದ್ರಾಗ ಹುರಿದಿಟ್ಟಿದ್ದು ರವೆ ಮತ್ತು ಚಿಟ್ಕೀನೆ ಉಪ್ಪು ಹಾಕಿ ಸಣ್ಣ ಉರಿದಾಗ ಕಲಿಸ್ಕೊತಾ ಗಟ್ಟಾಗತನ ಹುರಿಬೇಕ್ರಿ. ಕೊನೆಗೆ ಇದ್ರಾಗ ನೋಡ್ರಿ 1 ಚಮಚ ತುಪ್ಪ, ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸು ಮತ್ತು ಇಲಾಚಿ ಪುಡಿ ಹಾಕಿ ಚಂದ ಕಲಿಸಿ ಇದಕ್ಕೆ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಆರಣ ಏನ್ರಿ ಗುಂಡುಕ ಉಂಡೆ ಮಾಡೋದೇ ರೀ. ದೊಡ್ಡ ಸಣ್ಣ ನಮಗೆ ಹೆಂಗೆ ಬೇಕೋ ಹಂಗೆ ಉಂಡೆ ಮಾಡಿದ್ರೆ ಆಯ್ತು ರೀ. ಹಂಗಾದ್ರೆ ಈ ಮಾವಿನ ಹಣ್ಣಿಂದು ಸೀಸನ್ ಮುಗಿಯೋದ್ರಾಗೆ ಒಂದ್ಸಲ ಈ ಮಾವಿನ ಹಣ್ಣಿನ ಉಂಡೆ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ.